ಸುಮಾರು ದಿನದಿಂದ ವ್ಲಾಗ್ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಇವಾಗ ಟ್ರೈ ಮಾಡಿದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನ್ಸ್ಕ್ರಿಪ್ಟೆಡ್ ಸಚಿನ್ ಗೌಡ. ಕಾರಣ ಇಷ್ಟೇ, ಇವತ್ತು ನಮ್ಮೂರ ಹಬ್ಬ. ಯಾರ್ಯಾರು ಯಾವ್ಯಾವ ಥರನೂ ವ್ಲಾಗ್ಸ್ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇವತ್ತು ಹೇಳ್ತೀನಿ ನಮ್ಮೂರಲ್ಲಿ ಹಬ್ಬ ಯಾವ್ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ನಮ್ಮೂರಿನ ದೇವರು ಶ್ರೀ ಪಟಾಲಮ್ಮ ದೇವಿ ಸುತ್ತಮುತ್ತೂರಿಗೆಲ್ಲ ಫೇಮಸ್ಸು. ನೀವೇ ಮುಂದೆ ನೋಡ್ತೀರಾ ದೇವಿ ಕುಣಿಯೋದನ್ನ ನೋಡೋಕ್ಕೆ ಎಷ್ಟು ಜನ ಬರ್ತಾರೆ ಅಂತ. ಊರನ್ನ ಒಂದು ರೌಂಡ್ ಹಾಕಿದ ತಕ್ಷಣ ಗೊತ್ತಾಯಿತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗೇ ಬಿಟ್ಟಿದ್ದಾರೆ, ಊರೆಲ್ಲ ಮಸ್ತಾಗಿ ಕಾಣ್ತಾ ಇತ್ತು. ದೇವರೆತ್ತೋಕೆ ಇನ್ನೇನು ಕೆಲವೇ ಕ್ಷಣಗಳಿತ್ತು. ಎತ್ತದ ಮೇಲೆ ಇಳಿಸ್ಬಾರ್ದು, ಊರಾಚೆ ಇರೋ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕು, ಲೇಟ್ ಆಗ್ತದೆ ಎಂದು ಆಲ್ರೆಡಿ ಊಟದ ವ್ಯವಸ್ಥೆ ಸಹ ಮಾಡಿದ್ರು. ಊಟ ಮಾಡಿಕೊಂಡು ದೇವರೆತ್ತೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ದೂರದಿಂದ ವಿಡಿಯೋ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ, ಸೊ ದೇವ್ರ ಕುಣಿಯೋದನ್ನ ನಿಮಗೆ ತೋರಿಸ್ಬೇಕು ಅಂತ ನಾನೊಂದು ಪಾಯಿಂಟ್ಗೆ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಿದೆ. ನೀವೇ ನೋಡಿ ಆ ತಾಯಿ ಪಟಾಲಮ್ಮ ದೇವಿ ಹೇಗೆ ಕುಣಿತಾಳೆ ಅಂತ. ನೋಡಿದ್ರಲ್ಲ ನೀವೇ ಆ ತಾಯಿ ಹೇಗೆ ಕುಣಿತಾಳೆ ಎಂದು. ಆ ದೇವರು ಹೊತ್ಕೊಂಡಿರೋ ಅರ್ಚಕ್ರ ಮೇಲೆ ನಿಜವಾಗ್ಲೂ ಆ ದೇವಿ ಮೈ ಮೇಲೆ ಬಂದಿರ್ತಾಳೆ. ನಂತರ ರಥದ ಸುತ್ತ ಪ್ರದಕ್ಷಿಣೆ ಆಗ್ತಾ ದೇವರಿಂದೆ ಆರತಿಗಳು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅದೆಲ್ಲ ಆದಮೇಲೆ ಬೇರೆ ಊರಿಂದ ಬಂದಿರೋ ಇನ್ನೊಂದು ದೇವ್ರನ್ನ ಬರಮಾಡ್ಕೊಳ್ಳೋಕ್ಕೆ ದೇವರು ಹೋಗ್ತಾಯಿದೆ. ಮುದ್ನಳ್ಳಿಯಿಂದ ಬಂದಿರೋ ಶ್ರೀ ಮುದ್ನಳಮ್ಮ ದೇವಿಯನ್ನು ಕರ್ಕೊಂಡು ಬರೋಕ್ಕೆ ಊರ ಜನ ದೇವಿ ಎಲ್ಲ ಹೋಗ್ತಾ ಇದ್ದೀವಿ. ಊರಾಚೆ ಇದ್ದ ಶ್ರೀ ಮುದ್ನಳಮ್ಮ ದೇವಿಯನ್ನು ನೀವು ನೋಡ್ತಾ ಇದ್ದೀರಾ. ಆ ಎರಡು ದೇವರು ಒಂದಕ್ಕೊಂದು ಮರೆ ಹಾಕ್ಕೊಂಡು ಮಾತಾಡ್ತಾ ಇರೋದನ್ನ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದು ಆಗಿನ ಕಾಲದಿಂದ ಬಂದಿರೋ ಸಂಪ್ರದಾಯ ಪದ್ಧತಿ, ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಷ್ಟರಲ್ಲಿ ಯಾರ ಕ್ಯಾಮ್ರಾನ ಕಿತ್ಕೊಂಡು ಓಡೇ ಹೋಗ್ಬಿಟ್ರು. ಆಮೇಲೆ ಹೋಗಿ ನೋಡ್ತೀನಿ ನಮ್ಮ ಅಣ್ಣ ತಿರ್ಗಾ ಹೋಗಿ ಕ್ಯಾಮ್ರಾ ಕಿತ್ಕೊಂಡೆ. ಈಗ ಊರಿನ ಜನ, ದೇವರು, ಬೇರೆ ಊರಿಂದ ಬಂದಿರೋ ದೇವರು ಎಲ್ಲರೂ ಈಚೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಹಿಂದೆ ಆರತಿಗಳೆಲ್ಲ ಬರ್ತಾ ಇದ್ದಾವೆ. ಅಂತೂ ಊರಾಚೆ ಇರೋ ದೇವಸ್ಥಾನಕ್ಕೆ ಎಲ್ಲ ಬಂದು ಅಷ್ಟರಲ್ಲಿ ನಮ್ಮ ಅಣ್ಣವ್ರು ಪಟಾಕಿ ಹೊಡಿತಿದ್ರು ಅಂತ ಯಾರೋ ಬೈದರು ಅಂತ ಫುಲ್ ಗರಂ ಆಗಿಬಿಟ್ಟಿದ್ರು ಎಲ್ಲರ ಮೇಲೂ. ಅಷ್ಟರಲ್ಲಿ ಆಲೆ ದೇವರು ಸಹ ಬಂತು ಈಚೆಗೆ. ನಂತರ ದೇವರು ಕೋಣನ ಕಡಿಯೋ ಕಂಬಕ್ಕೆ ಮರೆ ಹಾಕ್ತಾ ಕೋಣನ್ನು ಸಹ ಕಡಿದ್ರು. ಆದರೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು, ನಾನೇ ಮಾಡಿದೆ. ನಂತರ ಕೋಣನ ಕಡಿದಾದ್ಮೇಲೆ ದೇವರು ಗುಡಿಯನ್ನು ಪ್ರದಕ್ಷಿಣೆ ಆಗ್ತಿರೋದು ಸಹ ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರ್ಬೋದು, ದೇವರು ಕೊಂಡಕ್ಕೆ ಮರೆ ಹಾಕಿ ಅದು ಸಹ ಕೊಂಡದ ಮೇಲೆ ನಡ್ಕೊಂಡು ಬರುತ್ತೆ. ಇವತ್ತಿಗೆ ಇಷ್ಟೇ. ದೇವ್ರನ್ನ ಇಲ್ಲೇ ಮಡಗಿ ಜನ ಎಲ್ಲ ಮನೆಗೆ ಹೋಗ್ತಾರೆ. ನಾಳೆ ಸಿಗ್ತೀನಿ. ಬೆಳಗ್ಗೆ ಎದ್ದು ಈಚೆ ಬಂದು ನೋಡ್ತೀನಿ, ಅಷ್ಟರಲ್ಲಿ ಆಲೆ ಊರಿನ ಜನ ಎಲ್ಲ ಸೇರಿಕೊಂಡು ಮರಿ ಎಲ್ಲ ಕಡಿದು ಆಲ್ರೆಡಿ ಮಟನ್ ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಒಂಥರ ಆಗ್ತಾಯಿದೆ. ಸೊ ರೇರ್ ಕ್ಯಾಮ್ರಾದಲ್ಲೇ ತೋರಿಸ್ತಾ ಇದ್ದೀನಿ ಫುಲ್ ವೀಡಿಯೋ, ಬೇಜಾರು ಮಾಡ್ತಾಯಿದ್ದೀವಿ. ಆಲ್ರೆಡಿ ಊಟದ ಸಮಯ ಆಗಿದ್ದರಿಂದ ಈಚೆ ಇರೋ ದೇವ್ರನ್ನ ಊರೊಳಗಡೆ ಕರ್ಕೊಂಬರೋ ಸಮಯ ಬಂದಿತ್ತು. ವಾದ್ಯಗೋಷ್ಠಿಯವರು ಯಾವ ರೀತಿ ವಾದ್ಯ ಮಾಡ್ತಾರೋ ಆ ರೀತಿ ದೇವಿ ಕುಣಿತಾಳೆ. ಅದಕ್ಕೋಸ್ಕರ ಏನೇ ಮಾಡಿದ್ರು ನಮ್ಮೂರಲ್ಲಿ ವಾದ್ಯಗೋಷ್ಠಿಯವ್ರನ್ನ ಅವ್ರನ್ನೇ ಕಳಿಸ್ತಾರೆ. ಅವ್ರಿಗೂ ಸಹ ಕೃತಜ್ಞತೆ ತಿಳಿಸ್ತಾ ಆದಷ್ಟು ಬೇಗ ದೇವ್ರನ್ನ ಊರೊಳಗಡೆ ಕರ್ಕೊಬಂದು ಅದು ನೋಡೋ ಅಷ್ಟರಲ್ಲಿ ಜನ ಎಲ್ಲ ಆಲ್ರೆಡಿ ತುಂಬ್ಕೊಂಡ್ಬಿಟ್ಟಿದ್ರು ಊಟದ ಹತ್ರ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಎಷ್ಟು ಅಂತ. ನೀನೇನಾದ್ರು ಕ್ಯಾಮ್ರಾ ಬರ್ತಾ ಇದ್ದಾರೆ. 1 hour later. ಎಷ್ಟೇ ಟೈಮ್ ಆದರೂ ಜನನೇ ಖಾಲಿ ಆಯ್ತಾ ಇಲ್ಲ, ಇನ್ನೂ ಬರ್ತಾ ಇದ್ದಾರೆ.
2 hours later. 3 hours later. ಕೊನೆಗೆ ಹೆಂಗೋ ನಾವು ಎಲ್ಲೋ ಅಂತ ಕೂತ್ಕೊಂಡು ದೇವಿ ಪ್ರಸಾದ ಸ್ವೀಕಾರ ಮಾಡಿದೆವು. ದಿನದ ಕೊನೆಯಲ್ಲಿ ದೇವ್ರನ್ನ ಕಳಿಸ್ಕೊಳ್ಳೋ ಸಮಯ ಬಂತು. ಕೊನೆಗೆ ಆ ದೇವ್ರನ್ನ ಕಳಿಸಿ ಶ್ರೀ ಪಟಾಲಮ್ಮ ದೇವಿ ಊರೊಳಗಡೆ ಬರ್ತಾ ಇದೆ. ಇಲ್ಲಿಗೆ ಹಬ್ಬ ಮುಗಿಯಿತು. ವಿಡಿಯೋ ಸಹ ಮುಕ್ತಾಯ ಆಗ್ತಿದೆ. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿಂದ ಎಷ್ಟೇ ತಪ್ಪಾದರೂ ಕ್ಷಮೆ ಇರಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಅನ್ಸ್ಕ್ರಿಪ್ಟೆಡ್ ಸಚಿನ್ ಗೌಡ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ವಿಡಿಯೋ ಇಷ್ಟ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.